हाँ वो 17th हुआ मैडम। 18th क्वेश्चन क्या है देखो। रुको सर 1 मिनट। कंसीडर द फॉलोइंग स्टेटमेंट अबाउट इंडियन लेपर्ड। लिपर्ड, ओ लिपर्ड कन्नड़ में क्या होता है? लिपर्ड को कन्नड़ में क्या बोलते हैं? कुछ तो लिख के दो जी, क्या होता है? वो ऑर्डर करते हैं तो जी। वो हुली क्या सिंह बोलते हैं? ಸರ ಲಿಪಾರ್ಡ್ ಅಂದ್ರ ಹುಲಿ ಸಿಂಹ ಅಲ್ರಿ, ಚಿರತಿ. ओ अच्छा चिरती, हाँ राइट चिरती लिखो। ऑप्शन बोलो। ऑप्शन ए Indian leopard is a nocturnal animal. हाँ लिखो भारतीय चिरते। नक्टर्नल को क्या बोलते हैं? नक्टर्नल गूगल करो जी। हाँ वेरी गुड आइडिया। नक्टर्नल हाँ ये ರಾತ್ರಿಯ ಚಟುವಟಿಕೆ। हाँ लिखो ಭಾರತದ ಚಿರತೆಯು ರಾತ್ರಿಯ ಚಟುವಟಿಕೆಯ ಪ್ರಾಣಿಯಾಗಿದೆ। ಇದು ರಾತ್ರಿ ಚಟುವಟಿಕೆ ಅಂದ್ರೆ ಬೇರೆನ ಅರ್ಥ ಆಕೈತೆ ಸರ್. ಎಲ್ಲ ಹುಡುಗರು ಡಬಲ್ ಮೀನಿಂಗ್ ತಿಳ್ಕೊತಾರೆ. ए ನಾ ಏನು ಹೇಳತ್ತೀನಿ ಅಷ್ಟೇ ಬರೀ ನೀನು सब हमारा सिर खराब करता तो बरी ಹೇಳ್ದಷ್ಟು ಬರಿ ಬರಿತೀನಿ ತಗೋ, ನಂದೇನು ಗಂಟೆ ಹೋಗ್ಲಿ. ಹಲೋ ಫ್ರೆಂಡ್ಸ್, ಇದು ಬರೇ ಕಾಮಿಡಿ ವಿಡಿಯೋ ಅಲ್ಲ, ಇದ್ರ ಹಿಂದೆ ಬಹಳ ಅರ್ಥ ಐತಿ. ಕರ್ನಾಟಕದ ಪ್ರತಿಷ್ಠಿತ ಹುದ್ದೆ KAS ಗೋಸ್ಕರ ನಡೆಸಿದಂತ ಹಿಂದಿನ ಪರೀಕ್ಷೆ ಒಳಗಡೆ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದ ಮಾಡಿದಂತ ಕ್ವಶನ್ ಪೇಪರ್ ಒಳಗಡೆ ಸಿಕ್ಕಾಪಟ್ಟೆ ಕನ್ನಡದ ಮಿಸ್ಟೇಕ್ಸ್ ಅದಾವ. ಅದ್ರೊಳಗೆ ವ್ಯಾಕರಣ ಮಿಸ್ಟೇಕ್ ಆಗಿರ್ಬೋದು, ಸೆಂಟೆನ್ಸ್ ಫಾರ್ಮೇಶನ್ ರಾಂಗ್ ಆಗಿರ್ಬೋದು, ವರ್ಡ್ ಟು ವರ್ಡ್ ಅದು ಯಾವ ಅರ್ಥ ಬರ್ಬೇಕತ್ತಲ್ಲ ಅದ್ ಬೇರೆನೆ ಅರ್ಥ ಕೊಡುವಂತ ಬಹಳಷ್ಟು ಮಿಸ್ಟೇಕ್ಗಳು ಆಗಿದ್ರಿಂದ ಕನ್ನಡದೊಳಗ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ಬಹಳ ಗೊಂದಲ ಉಂಟಾಗಿ ತುಂಬಾ ದೊಡ್ಡ ಸಮಸ್ಯೆ ಆಗೈತಿ, ತುಂಬಾ ದೊಡ್ಡ ಅನ್ಯಾಯ ಆಗೈತಿ. ಅಷ್ಟ ಅಲ್ದ ಇದು ಕರ್ನಾಟಕಕ್ಕ ಮತ್ತೆ ಕನ್ನಡ ಭಾಷೆಗ ಆದಂತ ದೊಡ್ಡ ಅವಮಾನ ಆಗೈತಿ. ಅದಕ್ಕೋಸ್ಕರ ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕನ್ನೋ ಆಕಾಂಕ್ಷಿಗಳು ಏನಿದಾರ ಅವ್ರಿಗೆ ದಯವಿಟ್ಟು ಈ ತಪ್ಪನ್ನ ಸರಿಪಡಿಸಿ ಅವ್ರಿಗೆ ಇನ್ನೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕು, ಇನ್ನೊಂದ್ಸಾರಿ ಎಕ್ಸಾಮ್ ನಡೆಸಬೇಕು ಅಂತ ನಮ್ಮ ಈ ವಿಡಿಯೋ ಮೂಲಕ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಥ್ಯಾಂಕ್ ಯು.